ವೇಟಿಂಗ್ ಅಲ್ಲಿ ಇದೆ, ಕೊನೆವರೆಗೂ ನೋಡೋಣ ಒಂದ್ಸಲಿ ಜೋರಾಗಿ ಚಪ್ಪಾಳೆ ಹೆಂಗ್ ಬಡಿತೀರಾ ಅಂತ ನೋಡ. ಅಕ್ಕ ಬಾಯಿ ಮೇಲೆ ಕೈ ಮಡಿಕೊಂಡವಳೆ, ಯಾವ ತರ ಮಾಡ್ತಾನೆ ಇವನು, ಸುಮ್ಮನೆ ನಿಂತ್ಕೊಂಡವಳೆ. ಹೊಡೆಯಕ ಜೋರಾಗಿ ಚಪ್ಪಾಳೆ, ಚಪ್ಪಾಳೆ ಬೇಕು ಅಂದೆ. ಅಕ್ಕ ಚಪ್ಪಾಳೆ ಅಂದ್ರೆ ಗೊತ್ತೇನೆ ಆಯ್ತಾ ಇಲ್ಲ ಮನೆ, ಹಂಗ ಹೇಳ್ಬೇಡ ಮನೆ, ಭಯ ಆಯ್ತದೆ. ಓ ಬೇಡ ಮನೆ ಹಂಗಾದ್ರೆ. ಅಕ್ಕ ಪ್ರೀತಿಯಿಂದ ಒಂದ್ಸಲಿ ಚಪ್ಪಾಳೆ ಹೊಡೆಯಕ. ಹೊಡಿಬೇಡ್ರಿ, ಓಕೆ ಜೋರಾಗೆ. ಬೇಡ, ನನ್ ಮಾತ್ ಕೇಳ್ರಿ, ಬೇಡ. ಆಯ್ತು ಇವನು ಜೋರಾಗಿ ಚಪ್ಪಾಳೆ ಹೊಡಿ. ನನಗ್ ಬೇಡ, ಆಗದೇ ಇಲ್ಲ. ಸತ್ಯ ಹೇಳ್ತಿದ್ದೀನಿ ಅಕ್ಕ. ಅಕ್ಕ ಮಾತಾಡ್ರಕ್ಕ. ಏನು ಇಲ್ಲ, ಊಟ ಆಯ್ತ್ರಾ? ನೋಡಿ ಊಟ ಆಯ್ತಾ ಅಂತ ಕೇಳಕ್ಕ ಅಲ್ಲಿಂದ ನೆಲಮಂಗಲದಿಂದ ಕೋರಮಂಗಲಕ್ಕಂತ ಬಂದವನು. ಇವತ್ತು ಹೆಂಗೋ ತಗಲಾಕೊಂಬಿಟ್ಟೆ. ಇವನು ನಮ್ಮ ಭಾವ ಸಿದ್ದು ಮಂಡ್ಯ ಅಂತ, ನನ್ನ ಹೆಸರು ಚಾರ್ಲಿ ಕುಮಾರ್ ಅಂತ, ಹೆಸರುಗಟ್ಟ ಅಗ್ಗಳಪ್ಪ. ಗೊತ್ತವ್ರ ಹೆಸರು ಹೋಗ್ಲಿ. ಚ ರೀ ಲಿ ಕು ಮುಂದಕ್ಕೆ ನಂಗೆ ಗೊತ್ತಾಯ್ತಲ್ಲ. ಆಮೇಲೆ ಇನ್ನೊಂದು ಏನು ಅಂದ್ರೆ, ಈ ಪಾಪ್ ಬಡ್ಡಿ ಐದನ ಹತ್ರ ನಾನೊಂದು 20,000 ರೂಪಾಯಿ ಒಂದು ಕಾಲದಾಗ ಇಸ್ಕೊಂಡ್ಬಿಟ್ಟಿದ್ದೆ. ಅಕ್ಕ ಇವಾಗ ಬಾಯ್ ಬಿಡ್ತಾವನೆ ಕಣಕ್ಕ. 3 ವರ್ಷದಿಂದ ತಗೊಂಡ ಒಂದ್ ಮದ್ವೆ ಮಾಡ್ತೀನಿ ಕಣ, ಹೆಣ್ಣು ತೋರಿಸಿ ಸುಂದರವಾಗಿರ್ಬೇಕು, ನಿನ್ಕಿಂತ ಡಬಲ್ ಕಲರ್ ಇರ್ಬೇಕು ಅಂತ. ಅಕ್ಕ ನೆಲಮಂಗಲಕ್ಕೆ ಬಾ ಅಂದೆ, ನೆಲಮಂಗಲಕ್ಕೆ ಹೋಗಿದ್ದೀನಿ. ಅಲ್ಲೇನಂತಾನೆ, ಅಲ್ಲಿ ನೆಲಮಂಗಲದಲ್ಲಿ ತರಕಾರಿ ಮಾರ್ತಾರಲ್ಲ, ಅಲ್ಲಿಂದ ಒಂಚೂರು ಮುಂದಕ್ಕೆ ಬಾ ಅಂದ. ಬಂದ್ ನೋಡಿದ್ರೆ ಅಕ್ಕ ಮಠ. ಬಾಬಾ ತಗೊಂಡಿರೋ 25,000 ರೂಪಾಯಿಗೆ ಮಠ ತೋರಿಸ್ತಾ ಇದ್ದಲ್ಲಿ ಈಗ್ಲೇ ಅಂತ ಕೇಳ್ದೆ. ಮಠಕ್ಕೆ ಯಾಕೆ ಹೋದೆ ನೀನು, ಇನ್ನು ವಯಸ್ಸದೆ ಕಣ ನಿನಗೆ ಅಂದ್ರು. ಆಯ್ತು ಸರಿ ಅಂದ್ಬಿಟ್ಟು ಇನ್ನು ಒಂಚೂರು ಮುಂದಕ್ಕೆ ಬಂದ್ರೆ ಬೈಪಾಸು. ಅಕ್ಕ ಬೈಪಾಸ್ ಅಲ್ಲಿ ಯಾರೋ ಅವ ಅಕ್ಕ ಇದ್ಲು. ಮಾಮ ಯಾಕ ಒಬ್ನೇ ಹಿಂಗ್ ನಿಂತಿದ್ಯಾ, ಬಾ ಜೋಡಿ ಆಗೋಣ ಅಂತ. ಅಯ್ಯಯ್ಯೋ ನಿನ್ ಮನೆಕಾಯಿನಾಗ ನನಗೆ ಹೆಣ್ಣು ಹುಡುಕ್ತೀನಿ ಅಂತ ಹೇಳ್ಬಿಟ್ಟು ಇಂಥದ್ ಕಟ್ಟಿದ್ಯಲ್ಲ ಅಂತ ಫೋನ್ ಮಾಡ್ದಲ್ಲ. ಬಾಬಾ ಎಲ್ಲಿದ್ದಿಲ್ಲ? ಅಲ್ಲ ಕಣ ನೀನ್ ಬಾಯಿ ಮಣ್ಣಾಕ, ಆಪತ್ ಬಂದ್ ಸಾಪೆ ಸುತ್ಕೊಂಡು ಹೋಗ. ಅಲ್ಲ ಕಾಲ ಹೆಣ್ಣು ತೋರಿಸ್ತೀನಿ ಅಂತ ಇವಳಿ ಅವಳು ಈ 9 ತೋರಿಸ್ತಾ ಇದೆಯಲ್ಲ ಬಾ ಅಂದೆ. ಲೇ ಅಯ್ಯೋ ಅಲ್ಲಿಗೆ ಯಾಕೆ ಹೋದ ಮರ, ಇನ್ನೊಂಚೂರು ಮುಂದಕ್ಕೆ ಬಾ ಅಂದೆ. ಮುಂದಕ್ಕೆ ಬಂದ್ರೆ ಬಸ್ ಸ್ಟಾಪ್. ಸರಿ ಅಂದ್ಬಿಟ್ಟು ಬಸ್ ಸ್ಟಾಪ್ ಅಲ್ಲಿ ನಿಂತೀವ್ನಿ ಕಣ ಬಾವ ಅಂದ್ರೆ, ಅವನೇನ್ ಹೇಳ್ತಾವ ಗೊತ್ತಾ, ಅಲ್ಲಿಂದ ಹೊತ್ಕೋ ಕೋರಮಂಗಲಕ್ಕೆ ಇಳ್ಕೊ, ಅಲ್ಲಿ ಸಂಜನ್ ಹಾಸ್ಪಿಟ್ಲ್ ಐತಲ್ಲ ಅಲ್ಲಿ ಅಂತ. ಏನೋ ಏಜ್ ಮುಗಿಯಷ್ಟೊಳಗಡೆ ಮದುವೆ ಆಗೋಣ ಅಂತ 10 ಗಂಟೆ ಬಸ್. ಆ ಬಸ್ಸನು ಬೇಡ ಕತೆ. ಗೊರಗುಂಟೆ ಪಳ್ಳಿಯ ನೆಲಮಂಗ್ಲ, ಅಯ್ಯೋ ಎಲ್ಲೆಲ್ಲ ತೋರಿಸ್ಬಿಟ್ಟ. ಹಂಗೂ ಹೋಗ್ತಾನೆ ಇದೀನಿ, ಸಿಗ್ತಲ್ಲ ಕೋರಮಂಗ್ಲ. ಅಕ್ಕ 4:15 ಹೋದೆ ಕಣಕ್ಕ. ಬೆಳಿಗ್ಗೆ ಒಂದ್ ತುತ್ತು ಊಟ ಮಾಡಿಲ್ಲ, ಸುಸ್ತಾಗಿ ಯಾವ ತರ ನಡೀತಾ ಇದೆ ಗೊತ್ತಾ. ಅಯ್ಯೋ ಬಾವಾ ಹೇಳು ಬಾವ ಅಂದೆ. ನೆಟ್ಟಿಗೆ ನಿಂತ್ಕೊಂಡ. ಬಾವ ನಿಂತಿದ್ದೀನಿ ಬಾವ ಅಂದೆ. ಇನ್ನು ನೆಟ್ಟಿಗೆ ನಿಂತ್ಕೊಂಡ. ಬಾವ ಹೆಂಗ್ ಈಗ ಸಾಕಲ್ಲ ಬಾವ ಅಂದೆ. ಅಯ್ಯೋ ನೀನ್ ಮಣ್ಕಾಯಿನಾಗ ನೀನೇನಾರ ಹೆಣ್ಣು ತೋರಿಸ್ಬಿಟ್ರೆ ಇವ್ನ ಏನೋ ಹ್ಯಾಂಡಿಕ್ಯಾಪ್ಟ್ ಅಂದ್ಬಿಟ್ಟು ಕಳಿಸ್ಬಿಡ್ತಾಳೆ, ನೆಟ್ಟಿಗೆ ನಿಂತ್ಕೊಂಡ್ರೆ ನಿಂತ್ಕೋ, ಇಲ್ಲ ಅಂದ್ರೆ ಮನ್ಗೋಗು ಅಂದ. ಬಾವ ಯಾಕ ಬೋ ನಗಾಡ್ತಾ ಇದೀಯಾ? ಅಲ್ಲ ಇಷ್ಟು ಸುಂದರವಾಗಿದ್ದೀನಿ, ನೀನ್ ನೋಡಿದ್ರೆ ಹಿಂಗಂತೀಯಲ್ಲ ಬಾವ. ನೆಟ್ಟಿಗೆ ನಿಂತ್ಕೊಂಡು ನಿಂತಿದ್ದೀನಪ್ಪ, ಇನ್ ಹೆಂಗ್ ನೆಟ್ಟಿಗೆ ನಿಂತ್ಕೊಳ್ಳೋದು? ಬಾವ ನನ್ನ ಮಾತು ಕೇಳೋ, ಇಲ್ಲೆಲ್ಲಾರು ಯಾರಾದ್ರೂ ಒಪ್ಕೊಂಡ್ರೆ ನಿನಗೆ ಮದುವೆ ನಾನ್ ಕೊಡ್ತೀನಿ ಹೆಣ್ಣ ನಿನಗೆ, ಗೊತ್ತಾಯ್ತಾ? ನೀನ್ ಟೆನ್ಷನ್ ಮಾಡ್ಕೊಂಡ್ರೆ ಸುಮ್ಮನೆ ಬಾವ. ನೋಡು ಬಾವ, ನಂದು ಏಜ್ ಬಾರ್ ಆಗಷ್ಟೊತ್ತಿಗೆ, ಬಾರ್ಗೆ ಹೋಗಕ್ಕಿಂತ ಮುಂಚೆ ನಮ್ಮ ಅವನ್ ಯಾರ ಕುಡ್ಕ ಮಾಡ್ತಾವನಲ್ಲ ಓಟಿ ಪ್ಯಾಕೆಟ್, ರೋಡಲ್ಲೇ ಮಲಿಕೊಂಡ್ಬಿಡ್ತಾನೆ, ಗದ್ದೆಲ್ಲೇ ಮಲಿಕೊಂಡ್ಬಿಡ್ತಾನೆ. ಆಮೇಲೆ ಅಲ್ಲಿ ಮಾಮೂಲಿ ಕಸ ಗಿಸ ಹಾಕಿರ್ತಾರ ಅಲ್ಲೇ ಮಲಿಕೊಂಡ್ಬಿಡ್ತಾನೆ. ಓಟಿ ಗೊತ್ತಲ್ಲ ಅವನು ಯಾರು? ಅದು ಓಟಿ ಸುಧಾಕರ್ ಅಂತಾರ. ಆಯ್ತು ಓಕೆ ಕೇಳ್ಬಿಡ್ತೀನಿ ಅಂತೇಳಿ. ಇಲ್ಲಿರೋರಲ್ಲಿ ಅಮೃತಾನ್ ಸಿನಿಮಾ ಎಷ್ಟ್ ಜನ ನೋಡಿದೀರ ಸರ್? ಇಬ್ರೆ. ಅಯ್ಯಯ್ಯ ಅಷ್ಟೇಯ. ಅಮೃತಾನ್ ಸಿನಿಮಾ ನಿಮ್ಗೆ ಇಷ್ಟ ಆಗಿದೆಯಾ?
ಇನ್ನೂ ಥಿಯೇಟರ್ ಇದೆ, ಮಾಲಲ್ಲಿ ಇದೆ, ನೋಡಿ ಇನ್ನೂ ಒಂಚೂರು ಮುಂದುವರಿಸ್ತೀವಿ ಈ ಕಥೆನ, ಇಲ್ಲಿಗೆ ನಿಲ್ಸಲ್ಲ. ಹಾಗೆ ಇವತ್ತು ಒಂದು ಅದ್ಭುತವಾದ ಸಿನಿಮಾ ರಿಲೀಸ್ ಆಗಿದೆ, ರಕ್ಕಸಪುರದೊಳ್ಳು ಅಂತ, ರಾಜ್ ಬಿ ಶೆಟ್ಟಿ ಅವ್ರದ್ದು. ನೀವು ಯಾರು ನೋಡಿಲ್ಲ ಫ್ರೀ ಮಾಡ್ಕೊಳ್ಳಿ, ಇವತ್ತು ಮಕ್ಳದ್ದು ಫಂಕ್ಷನ್ ಇದೆ, ನೋಡಿಲ್ಲ ಅನ್ಕೋತೀನಿ. ನಿಮ್ಮ ಹತ್ತಿರ ಚಿತ್ರಮಂದಿರದಲ್ಲೇ ಇರುತ್ತೆ, ನೋಡಿ ನಮ್ಮಂತ ಕಲಾವಿದನ ಬೆಳೆಸ್ತೀರ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು. ಮತ್ತೆ ನೋಡಿ, ದಯವಿಟ್ಟು ಇವನಿಗೆ ಏಜು 50 ಏನಾಗದೆ ಇಲ್ಲ, 2 ಸೇರ್ಸು, 2 ಸೇರ್ಸು. 52 ಅಂತ ಅವನೇ ಒಪ್ಕೊಂಡ ಪಾಪ. 52 3 ನಿಮ್ದು, ನಮ್ದು ಅಲ್ಲ ನಿಮ್ದು 54 ಅಂತ ಕೇಳಿದೆ. ಸ್ವಲ್ಪ ಹೆಚ್ಚು ಕಮ್ಮಿ. ಹಂಗೆ ಯಾವ್ದಾದ್ರು ಹೆಣ್ಣು ಸಿಕ್ಕಿದ್ರೆ ದಯಮಾಡಿ ಒಂದು ಕನ್ಯಾದಾನ ಮಾಡಿ ಇವನಿಗೆ ಬೋಳಿ ಮಗಂಗೆ ಅಲ್ಲ ಸಾರಿ ಅಲ್ಲ ಇರ್ಲಿ ಅಲ್ಲ, ಇವನ್ನ ಭಾವನ ಬದಲು ಬೆನ್ಬಾಡ್ ಬಾರ್ಕೋಡ್ ಅಂತಾರಲ್ಲ, ಅವನ್ನ ಭಾವನಂಗಿಲ್ಲ ಇವನ್ನ. ಯಾರ ಹತ್ರ ಮಾತಾಡ್ತಿದ್ಯ ನೀನು? ನಿಮ್ಮ ಬಸ್ಸು ಮುಚ್ಚೋ ಬಾಯ್. ಈ ಭಾವನ್ ಲೆಕ್ಕಕ್ಕೆ ಹೋದ್ರೆ ಇದು ಎನ್ ಎಸ್ ರಾವು ಅವರೆಲ್ಲ ಬಂದ್ಬಿಡ್ತಾವ್ರ ಮೈ ಮೇಲೆ. ನಿನ್ ಬಾಯಿಗೆ ಮಣ್ಣಾಕ ಏನ್ ಮಾತಾಡ್ತಾನ್ರಿ ಇವನು? ಬಾಯಿಗೆ ನಿನ್ ಬಾಯಿಗೆ ಒಳ್ಳೇದೈತದ ನಿಂಗೆ. ಲೇ ಸಿದ್ದಣ್ಣ, ಅಣ್ಣ ನಾನು ಆಂಜನೇಯನ ದೇವಸ್ಥಾನದಾಗ ಹೋದ್ನ. ಹೋಗ್ಬಿಟ್ಟು ಏನ್ ಮಾಡಿದೆ? ಕಾಯಿ ಹೋಗಿ ದೇವ್ರೇ ದೇವ್ರೇ ನನ್ನ ಉಂಡಾಡಿ ಗುಂಡ ಅಂತಾಳೆ ನನ್ನ ಹೆಂಡತಿ ಅಂತ ಹೇಳುದ್ನ. ಮ್ಯಾಲಿಂದ ತಪ್ಪ ತಪ್ಪ ಅಂತ ಬಿದ್ದ್ಬಿಡ್ತು ಕಣಣ್ಣ. ಏನು? ಗೋಲ್ಡ್ ಬಿಸ್ಕೆಟ್. ಗೋಲ್ಡ್ ಬಿಸ್ಕೆಟ್ ಆಯ್ಕೊಳಕಿಲ್ವೇ? ಈ ಭಿಕ್ಷೆಗರದವ್ರು ಆಯ್ಕೋತಾರಲ್ಲ, ಏನಾದ್ರೆ ಕೊಟ್ರೆ ಆಯ್ಕ ಬಂದಿದ್ರೆ ಇವತ್ತು ಇಲ್ಲಿ ಕೂತಿರೋರಿಗೆಲ್ಲ ಅರ್ಧ ಬಿಸ್ಕೆಟ್ ಮುರ್ಕೊಂಡಿದ್ರು, ಒಳ್ಳೊಳ್ಳೆ ಚೈನ್ ಮಾಡಿಸ್ಕೊಳ್ಳೋರು, ಉಂಗ್ರ ಮಾಡಿಸ್ಕೊಳ್ಳೋರು. ನಿನಗೇನಾರ ಮಾನ ಮರ್ಯಾದೆ ಐತೆ ಹೇಳು. ಆಯ್ತು, ಈಗ ರಾಜೇಗೌಡ್ರು ಹೇಳಿದ್ರು ನನಗೆ ಇನ್ನೊಂದು ಮದುವೆ ಮಾಡ್ತಾರಂತೆ. ಏನೋ ಒಂದು 50 ರೂಪಾಯಿ ಸಾಲ ಇದ್ರು ಕೊಡೋಣ, ಕಟ್ಟಿಂಗ್ ಶೇವ್ ಮಾಡ್ಕೊಂಬಂದ್ಬಿಡ್ತೀನಿ. ಅಲ್ಲ ಕಣ್ರಿ, 3 ವರ್ಷದಿಂದ 3 ನಾಮ ಇಕ್ಕಿ 30,000 ಇಸ್ಕೊಂಡವನೆ. ಇವನಿಗೆ ಮದುವೆ ನೋಡಿ, ಹೆಂಗ್ ಮ್ಯಾನ್ ಹೆಂಗವನೆ, ಹೆಂಗಂಟ್ ಎನರ್ಜೆಟಿಕ್. ಒಂದ್ಸಲ ನಿಂತ್ಕೋ, ಹಿಂಗಲ್ಲ ಬಾವ, ಅದೇ ಹೇಗ ಅದೇ ಹಂಗ್ ತೋರ್ಸು ನೋಡೋಣ. ನಾನು ಹೆಂಗಿದ್ದೆ? ನಾನೇನಾಗಿದ್ದೇನೆ ಈಗ? ಗಡ್ಸಾಗಿಲ್ವಾ? ಅದಕ್ಕೆ ಮತ್ತೆ ತಿರುಪತಿ ವೆಂಕಟೇಶ್ವರ ಸ್ವಾಮಿ ನಾಮ ಹಾಕ ಬಂದ ಕೇಳ್ತಾವ್ರೆ, ಗೌಡ್ರು ಹೆಂಗ್ ನೋಡ್ತಾರೆ ಅಂತ. ನಾವು ದಾಸಪ್ಪರು ಪೂಜೆ ಮಾಡಕ್ ಹೋಗ್ಬೇಕು, ಸಿನಿಮಾಗೂ ಹೋಗ್ಬೇಕು, ಬಾಡಿಗೆನೂ ಹೊಡಿಬೇಕು. ಏನ್ರಿ ಇವ್ರ ಇತಿಹಾಸ? ಬ್ರೋಕರ್ ಕೆಲಸ ಮಾಡ್ತಾರೆ. ಬ್ರೋಕರ್ ಕೆಲಸ ಒಂದಾ, ಆಮೇಲೆ ಇನ್ನೊಂದು ಚಕ್ಕಗೋಳ್ ರೋಡಲ್ಲಿ ನಿಲ್ಲಿಸ್ತಾರ, 2 ಈಗ ಮಠ ತೋರಿಸ್ತಾರ. ಮಾಮ ಅದ್ರದ್ದೊಂದು ಲೆಕ್ಕ ಇಟ್ಕೊಳ ಮಾಮ. ನಾನು ಒಳ್ಳೆ ಹುಡುಗಿನೇ ತೋರ್ಸೋಣ ಅಂತ ಓದ್ತಿದ್ದೆ, ಯಾವ ಹೆಣ್ಗಳೇ ಕೊಡಲ್ವೇ? ಏನತ್ತಿನ ಹತ್ರ ಗೌರ್ಮೆಂಟ್ ಕೆಲಸ ಅದ, ಜಮೀನ್ ಎಷ್ಟದೆ, ಬಾಡಿಗೆ ಎಷ್ಟು ಬರ್ತದೆ ಅಂತಿದ್ರೆ ನಿನ್ನ ಹತ್ರ ಏನದೆ ಅಂತ ನಿನಗೆ ಕೊಡ್ತಾ ಹೇಳಲ್ಲ. ನೋಡ್ರವ, ನೀವೇ ಒಪ್ಕೊಳ್ಳಿ, ಇಂಥವ್ರನ್ನ ಏನಾದ್ರು ಮೊಗ್ಲಲ್ಲಿ ಮಡಿಕೊಂಡು ಹೆಣ್ಣು ನೋಡಕ್ ಹೋದ್ರೆ ಖಂಡಿತವಾಗ್ಲಿ ಹೆಣ್ಣು ನೋಡೋದಲ್ಲ, ಯಾಕಡೆ ಇಟ್ಟು ಬೀಳ್ತವೆ. ಅದಕ್ಕೆ ಲೇ 30,000 ರೂಪಾಯಿ ತಿನ್ಕಂಡು 3 ದಾರಿಲಿ ಬಿಟ್ಟೋಗೋ. ನಾನ್ ನಿಜವಾಗ್ಲೂ ಹೇಳ್ತೀನಿ, 3 ದಾರಿಲಿ ನಿನಗೆ ಮಾಟ ಮಾಡಿಸ್ ಮಾಡ್ಬಿಡ್ತೀನಿ. ಅವಾಗ ನೀನೇ ನಮ್ಮ ಮನೆ ತಕ್ಕ ತಂದು ಕೊಡ್ತೀಯ. ಲೇ ಹೋಗ. ಆಯ್ತು ಬಾರ್ಲಾ, ಬಾರೋ ಅಣ್ಣ ಹಾಕಣ. ಮನೆ ಇವತ್ ಬೆಳಿಗ್ಗೆ ಚಪಾತಿಗೆ ವಿತ್ ಆಯಿಲ್ ಹಾಕಿದ್ದು, ವಿತೌಟ್ ಆಯ್ಕೆಲ್ಲ. ಇವತ್ತು ಚಪಾತಿಗೆ ವಿತ್ ಆಯಿಲ್ ವಿತೌಟ್ ಆಯಿಲ್ ಅಂತ ಕೇಳಿದೆ. ನಮ್ಮ ಮನೆಯವ್ರನ್ನ ಕೊಡೋ, ನಿನ್ನ ಇಲ್ಲಿ ಇರೋಲ್ಲ, ಸುಮ್ಮಿರೋ, ತಪ್ಪು ತಿಳ್ಕೊತಾರೆ ಜನ ಎಲ್ಲ. ಮಾಮ ಚಪಾತಿಗೆ ಆಯಿಲ್ ಹಾಕಲ್ಲ, ಪಾಲಿಟ್ ಆಯಿಲ್ ಹಾಕ್ತಾರೆ. ಚೆನ್ನಾಗಿರ್ತದ ಕಣ ಮಾಮ, ತಿನ್ರೆ. ಅದೇ ತಿಂದಿ 3 ಗಂಟೆನ 30 ನಿಮಿಷನ. ಸರಸಕ್ಕೆ ಬಾರೇ ಸರಳ, ಬಾರೇ ಸರಳ, ನಿನ್ನ ಬ್ಯೂಟಿ ಅತಿ ವಿರಳ, ಆ ಲುಕ್ಕು ಕಾಡಿತು ಬಹಳ.
ನಿನ್ನ ಬ್ಯೂಟಿ ಅತಿ ವಿರಳ ಹಾಲು ಕಾಡಿತು ಬಹಳ ಚಾಪಳೆ ಬರ್ಲಿ ಲೈಟ್ ಆಫ್ ಮಾಡೋರು ಅಂತ ತಪ್ಕೊಳಕ್ಬೇಕಾದ್ರೆ ಕಣಕ ಮನಸ್ಸಿನಾಳದ ಸ್ಪೀಚ್ ಕೇಳೆ ಕೇಳ್ಬಿಟ್ಟೆ. ಮನದ ರಸಿನಿ ಶಕೀರ ಮನಸ್ಸಿನಾಳದ ಸ್ಪೀಚ್ ಕೇಳೆ ಮನದ ರಸಿನಿ ಶಕೀರ ತನು ಮನವನು ಅರ್ಪಿಸುವೆನು ಸ್ವೀಕರಿಸುವ ಬೇಗ ನೀ ಸರಳ 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 ಎಷ್ಟು ಈ ಸಾಂಗ್ ಡ್ಯಾನ್ಸ್ ಮಾಡಿದವ್ರು ನೋಡಿದ್ರೆ ನ್ಯಾಣ ಕಂಬಿರೋರು ಚಂದ್ರಲೋಕದಲ್ಲೊಂದು ಸೈಟು ಕೊಡಿಸುವೆನು ಬಾ ಬಿಪಾಶ ಇವನು ಯಾರು ಇವನು ಬರ್ಗೆಟ್ಟೋದು ನಂಗೆ ಈ ಸಾಂಗ್ ಹಾಕ್ಸ್ಕೊಂಡವ್ನೆ ಓಡಾಡಿ ಸುಸ್ತಾಯ್ತು ಇನ್ನೊಂದು 10 ನಿಮಿಷ ಆದ್ಮೇಲೆ ಇನ್ನೊಂದ್ಸರಿ ಬರೋಣ ನಮ್ಮ ಮಕ್ಳು ಪ್ರೋಗ್ರಾಮ್ ನೋಡೋಣ ಬರ್ಲಿ ಜೋರದ ಚಪ್ಪಾಳೆ. ತುಂಬಾ ಸೊಗಸಾಗಿ ಚೆನ್ನಾಗಿ ಹೊಡಿತಲ್ಲ ನೀನು ನಿಮ್ನೆಲ್ಲ ಜೋರಾಗಿ ಹೊಡೀರಿ. ಮುಖದಲ್ಲಿ ನಗು ತರಿಸಿ ತುಂಬಾ ಚೆನ್ನಾಗಿ ಮಾಡಿದ್ರು. Thank you. ಬರ್ಲಿ ಇಬ್ರಿಗೂ ಜೋರದ ಚಪ್ಪಾಳೆ. ಕಾಮಿಡಿ ಎಲ್ಲಿಂದ ಶುರು ಆಗುತ್ತೆ ಎಲ್ಲಿ ಎಂಡ್ ಆಗುತ್ತೆ ಯಾವ್ದು ಗೊತ್ತಾಗಲ್ಲ. ನಗ್ಸೋದೆ ನಕ್ಕಿದ್ರೆ ಆಯ್ಸು ಜಾಸ್ತಿ ಅಂತಾರೆ. ಕ್ಲಾಪ್ಸ್ ಹೊಡೋದು ಇದೆ ಒಂದ್ಸಲಿ ನೋಡಿ ಹೊಡೀರಿ ಬೇಗ. ಥ್ಯಾಂಕ್ ಯು ವೆರಿ ಮಚ್.